ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾದ ಬಳಿಕ ಅಸಮಾಧಾನದ ಹೊಗೆ ಏನು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸದ್ಯ ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಸಚಿವ ಸ್ಥಾನದ ಬಂಡಾಯ ಆರಿಲ್ವಲ್ಲ, ಹಾಗಾಗಿ ದೆಹಲಿಗೆ ಬುಲಾವ್ ಬಂದಿರುವಂತದ್ದು. ಎಸ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಇಲ್ಲಿ ಮತ್ತೆ ಈ ಒಂದು ಖಾತೆ ಏನಾದರೂ ಈ ಸಂದರ್ಭದಲ್ಲಿ ಹಂಚಿಕೆ ಆದ್ರೆ ಅಸಮಾಧಾನದ ಕಟ್ಟೆ ಒಡೆಯುವಂತಹ ಸಾಧ್ಯತೆ ದಟ್ಟವಾಗಿದೆ. ಗಮನಿಸ್ತಾ ಇದ್ದೀವಿ, ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆದ್ಮೇಲೆ ಯಾವ್ಯಾವ ರೀತಿ ಸರ್ಕಾರ ಯಾವ್ಯಾವ ರೀತಿ ಅಸಮಾಧಾನದಲ್ಲಿ ಬೆಂದೇಳ್ತಾ ಇದೆ ಅಂತ ಹೇಳಿ ಸದ್ಯ ಈಗ ಸಂಪುಟ ವಿಸ್ತರಣೆ ಆದ ಬಳಿಕ ಡಿ.ಕೆ. ಶಿವಕುಮಾರ್ ಈಗ ಮತ್ತೆ ದೆಹಲಿಗೆ ತೆರಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಈ ಸಚಿವ ಸ್ಥಾನದ ಬಂಡಾಯ ಇದೆಯಲ್ಲ, ಇದು ಇನ್ನೂ ಕೂಡ ಆರ್ತಾನೆ ಇಲ್ಲ. ಮತ್ತೆ ಖಾತೆ ಹಂಚಿಕೆಯಾದ್ರೆ ಒಂದು ವೇಳೆ ಇನ್ನಷ್ಟು ಅಸಮಾಧಾನ ಭುಗಿಲೇಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ಪ್ರಬಲ ಖಾತೆಗಳ ಮೇಲೆ ಒಂದಷ್ಟು ಸಚಿವರು ಕಣ್ಣಿಟ್ಟಿದ್ದಾರಲ್ಲ. ಈಗ ಯಾರೆಲ್ಲ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ, 19 ನೂತನ ಸಚಿವರಿಗೆ ಯಾವ್ಯಾವ ಖಾತೆಯನ್ನ ಕೊಡಬೇಕು, ಯಾವ ಖಾತೆ ಯಾರಿಗೆ ಸಿಕ್ಕರೆ ಸೂಕ್ತ ಎಂಬ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ಮಾತುಕತೆಯನ್ನ ಮಾಡ್ತಾರೆ. ಸದ್ಯ ಮೊದಲ ಹಂತದಲ್ಲಿ ಈ ಒಂದು ಶಾಸಕರು ಭುಗಿಲೆದ್ದಿರುವಂತದ್ದು, ಜೊತೆಗೆ ಈ ಖಾತೆ ಹಂಚಿಕೆ ಜಟಾಪಟಿ ಕೂಡ ಶುರುವಾಗುತ್ತೆ. ಹಾಗಾಗಿ ನಾಳೆ ಹೈಕಮಾಂಡ್ ಜೊತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾತುಕತೆ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಮತ್ತೊಂದು ಕಡೆಗೆ ನಾಳೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ನಾವು ಗಮನಿಸಿದ್ದೀವಿ, ಎಲ್ಲಾ ಶಾಸಕರದು ಪಟ್ಟು ಕೂಡ ಒಂದೇ, ನಮಗೂ ಕೂಡ ಈ ಸಲ ಸಚಿವ ಸ್ಥಾನ ಬೇಕು. ಸಚಿವ ಸ್ಥಾನದಲ್ಲಿದ್ರೆ ಅವರ ಜಿಲ್ಲಾವಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಾರ್ಯಕರ್ತರು, ನಮ್ಮ ಬೆಂಬಲಿಗರಲ್ಲಿ ಒಂದು ವಿಶ್ವಾಸವನ್ನ ತೆಗೆದುಕೊಳ್ಳಬಹುದು. ಜೊತೆಗೆ ಮುಂದಿನ ಎಲೆಕ್ಷನ್ಗೆ ನಾವು ಮತ ಕೇಳುವಂತಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಾವು ಕೆಲಸದಲ್ಲಿ ಜೊತೆಗೆ ಅಭಿವೃದ್ಧಿಯನ್ನ ಮಾಡಿ ಜನರನ್ನ ನಮ್ಮತ್ತ ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದು ಅನ್ನುವಂಥದ್ದು ಆಕಾಂಕ್ಷಿಗಳು. ಸೊ ಹಾಗಾಗಿ ಆಕಾಂಕ್ಷಿಗಳೆಲ್ಲರ ಪಟ್ಟು ಕೂಡ ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಹೇಳಿ 40 ಶಾಸಕರು ಪಟ್ಟು ಹಿಡಿದಿರುವಂತದ್ದು ಇದ್ದಂತಹ 20 ಸಚಿವ ಸ್ಥಾನದ ಪೈಕಿ ನಮಗೂ ಸಚಿವ ಸ್ಥಾನ ಬೇಕು ಅಂತ ಹೇಳಿ. ಆದ್ರೆ 19 ಶಾಸಕರು ಮಾತ್ರ ನೂತನ ಒಂದು ಪ್ರಮಾಣ ವಚನವನ್ನ ತೆಗೆದುಕೊಂಡ್ರು ಮೊನ್ನೆ. ಆದ್ರೆ ಇದರಲ್ಲಿ ಒಬ್ಬರನ್ನ ಹೋಲ್ಡ್ ಮಾಡಲಿದಾಗಿದೆ, ಅದು ಕೂಡ ಗಾಯತ್ರಿ ಶಾಂತೇಗೌಡರು. ಕೊನೆಯ ಮೂಮೆಂಟ್ ನಲ್ಲಿ ಅವರನ್ನ ಸಚಿವ ಸ್ಥಾನ ಹೆಸರು ಅನೌನ್ಸ್ ಮಾಡಿದ್ರು, ಕೊಡ್ಲಿಲ್ಲ. ಈಗ ಇರುವಂತಹ 19 ನೂತನ ಸಚಿವರಲ್ಲಿ ಯಾವ್ಯಾವ ಖಾತೆ ಕೊಡಬೇಕು ಹೇಳಿ ಕೇಳಿ ಈಗ ಅಸಮಾಧಾನದ ಹೊಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ದಿನೇ ದಿನೇ ರಾಜೀನಾಮೆ ಕೊಡೋದು, ಯೂ ಟರ್ನ್ ಹೊಡೆಯೋದು, ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಬೇಜಾರಾಗಿದೆ ಅನ್ನುವಂಥದ್ದನ್ನ ವ್ಯಕ್ತಪಡಿಸೋದು. ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ಇವರೇ ರಾಜ್ಯ ಸರ್ಕಾರದಲ್ಲಿ ಕುತ್ಕೊಂಡು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಖಾತೆಯನ್ನು ಹಂಚಿಕೆ ಮಾಡಿದ್ರೆ ಮತ್ತೆ ಬಹಳ ದೊಡ್ಡ ಅಸಮಾಧಾನ ಭುಗಿಲೇಳುವಂತ ಸಾಧ್ಯತೆ ಇದೆ. ಹಾಗಾಗಿ ಈಗ ಹೈಕಮಾಂಡ್ ಜೊತೆ ಭೇಟಿ ಮಾಡಿ ಯಾರಿಗೆ ಯಾವ ಖಾತೆ ಕೊಡಬೇಕು, ಯಾರಿಗೆ ಯಾವ ಖಾತೆ ಕೊಟ್ರೆ ಸೂಕ್ತ, ಮತ್ತೆ ಈಗ ಇರುವಂತಹ ಹೊಸಬರಿಗೆ ಅಳೆದು ತೂಗಿ ಖಾತೆಯನ್ನು ಕೊಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕಂತಂದ್ರೆ ಒಂದಷ್ಟು ಜನ ಅಲ್ಲಿ ಸೀನಿಯರ್ಸ್ ಶಾಸಕರು ಕೂಡ ಇರೋದ್ರಿಂದ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬೃಹತ್ ಮಟ್ಟದಲ್ಲಿ ಒಂದು ಖಾತೆಯನ್ನು ಕೊಡಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೆ ಮೊನ್ನೆ ಮೊದಲನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ನನಗೆ ಜಲಸಂಪನ್ಮೂಲ ಖಾತೆ ಬೇಡ ಅಂತ ಹೇಳಿ ಬೇಜಾರು ಮಾಡಿದ್ದು ಉಂಟು. ಮತ್ತೊಂದು ಕಡೆಗೆ ಕೃಷ್ಣ ಬೈರೇಗೌಡ ಅವರು ನನಗೆ ಕಂದಾಯ ಖಾತೆ ಅದನ್ನೇ ಕೊಟ್ಟಿದ್ರೆ ಸಾಕಿತ್ತು, ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಡ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿದ್ದು ಉಂಟು. ಹಾಗಾಗಿ ಘಟಾನುಘಟಿಗಳೇ ಆ ಖಾತೆ ಬೇಡ ಈ ಖಾತೆ ಬೇಡ ಅಂತ ಹೇಳಿ ಯಾವಾಗ ಬೇಜಾರನ್ನ ತೋರ್ಪಡಿಕೆ ಮಾಡಿದ್ರು, ಈಗ ಇರುವಂತಹ 19 ನೂತನ ಶಾಸಕರು ಕೂಡ ಅದೇ ರೀತಿ ಅಸಮಾಧಾನವನ್ನ ತೋರ್ಪಡಿಕೆ ಮಾಡಬಹುದು. ಜೊತೆಗೆ ಆ ಖಾತೆ ಬೇಕು ಈ ಖಾತೆ ಬೇಕು ಅಂತ ಅವರೇ ಪಟ್ಟಿಡಿದು ಕುತ್ಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗಬಹುದು. ಹೀಗಾಗಿ ಈ ತಲೆನೋವೇ ಬೇಡ, ಹೈಕಮಾಂಡೇ ಖಾತೆ ಹಂಚಿಕೆ ಮಾಡಲಿ, ಇವ್ರಿಗೆ ಕೊಡಿ ಅಂತಂದ್ರೆ ನಾವು ಅನೌನ್ಸ್ ಮಾಡ್ತೀವಿ ಎಂಬ ಅರ್ಥದಲ್ಲಿ ಸದ್ಯ ಡಿ.ಕೆ. ಶಿವಕುಮಾರ್ ಇವತ್ತು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ಹೈಕಮಾಂಡ್ ವರಿಷ್ಠರ ಜೊತೆಗೆ ಕುತ್ಕೊಂಡು ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತ ಹೇಳಿ ಫೈನಲ್ ಮಾಡಿ ನಾಳೆಯೇ ಖಾತೆ ಹಂಚಿಕೆ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ.